ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಸೊಪ್ಪಲ್ಲಿ ಬಸ್ಸಾರು ಹೇಗೆ ಮಾಡೋದು ನೋಡೋಣ. ಸೊ ಇದು ನನಗೆ ಅಷ್ಟು ಮೋಸ್ಟ್ ಫೇವ್ರೇಟ್ ಏನಲ್ಲ, ಸೊ ಇಷ್ಟ ಆಗುತ್ತೆ ಆ್ಯಂಡ್ ಅದು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ಹಂಗಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಈಗ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಸಬ್ಬಕ್ಕಿ ಸೊಪ್ಪನ್ನ ನಾನು ಫಸ್ಟು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಕಟ್ ಮಾಡಿದ್ಮೇಲೆ ತೊಳೆಯೋಕ್ಕೆ ಈಸಿ ಅನ್ಸಲ್ಲ, ಸೊ ನೀವು ತೊಳೆದೇ ಆ್ಯಡ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾನು 1 ಕಪ್ಪಷ್ಟು ತೊಗರಿಬೇಳೆ ಎರಡನ್ನೂ ಹಾಕ್ತಿದ್ದೀನಿ. ಅಂದರೆ ನಾನು 1 ಕಪ್ ಹಾಕಿಲ್ಲ, 3/4 ಕಪ್ ಹಾಕ್ಕೊಂಡೆ. ಬಿಕಾಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ, ಆ ಸೊಪ್ಪಿಗೆ ಕಾಳು ಜಾಸ್ತಿ ಅನ್ನಿಸ್ತು. ಆಮೇಲೆ ಇದಿಷ್ಟು ಅದು ಮುಳುಗೋಷ್ಟು ನೀರು ಹಾಕಿ 2 ಟೊಮೆಟೊನ ಇಟ್ಟು 2 ವಿಶಿಲ್ ಕೂಗಿಸಿ 3 ವಿಶಿಲ್ ಕೂಗಿಸಿ ಕರೆಕ್ಟಾಗಿ ಬೆಂದಿರುತ್ತೆ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಈ ಥರ ಬೆಂದಿದೆ. ನಾನು 3 ವಿಶಿಲ್ ಕೂಗಿಸಿದ್ದೀನಿ. ಸೊ ಈಗ ನಾವೇನು ಟೊಮೆಟೊ ಬೇಯಕ್ಕೆ ಹಾಕಿರ್ತೀವಿ ಅಲ್ವಾ, ಆ ಟೊಮೆಟೊನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. 2 ಟೊಮೆಟೊನು ನಾನೀಗ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಮಸಾಲೆ ರುಬ್ಬೋದಕ್ಕೆ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 4ರಿಂದ 5 ಕೆಂಪು ಮೆಣಸಿನ್ಕಾಯಿ, ನಂತರ ಕಾಳು ಮೆಣಸು, ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎಣ್ಣೆ ಜೊತೆ ಫ್ರೈ ಆಗಬೇಕು ಇವೆಲ್ಲ. ನಂತರ 5ರಿಂದ 6 ಎಸಳು ಬೆಳ್ಳುಳ್ಳಿ, ನಂತರ ಸ್ವಲ್ಪ ಹುಣಸೆಹಣ್ಣು. ಹುಣಸೆ ನಿಮಗೆ ಹುಳಿ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹುಣಸೆಹಣ್ಣು ಹಾಕಿದ್ರೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ, ಹುಳಿ ಒಂಥರ ಚೆನ್ನಾಗಿ ಅನ್ನಿಸ್ತಿರುತ್ತೆ ಅಂತ ಅಷ್ಟೇ. ನಂತರ ನಾವು ಬೇಯಿಸಿರ್ತೀವಿ ಅಲ್ವಾ ಟೊಮೆಟೊ, ಅದನ್ನು ತೆಗ್ದಿಕ್ಕೆ ಇಡ್ತೀವಲ್ವ, ಆ ಟೊಮೆಟೊನೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಆಯಿಲಲ್ಲಿ. ಸೊ ನೋಡಿ ಫ್ರೈ ಆಗಿದೆ. ಅದಾದಮೇಲೆ ನೀವು ಬೇಳೆ ಸಾರಿಗೆ ಏನು ಮಸಾಲೆ ಯೂಸ್ ಮಾಡ್ತೀರಾ ಅಲ್ವಾ, ಆ ಮಸಾಲೆನೇ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕ್ಕೊಂಡು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು. ಸೊ ನೋಡಿ ಈ ಥರ ಮಿಕ್ಸ್ ಹಾಕಿದರೆ ಸಾಕು. ಸೊ ಇದನ್ನು ಸ್ವಲ್ಪ ನೀರು ಬಿಟ್ಕೊಂಡು ತಿಕ್ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಸಾರಿ ಫಾರ್ ದಿಸ್, ನಾನು ಕಾಳು ಒಗ್ಗರಣೆ ಆಗಬೇಕಾದ್ರೆ ವಿಡಿಯೋ ಆನ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೆ. ಸೊ ಹೇಗೆ ಹಾಕಿದ್ದೀನಿ ತಂಗೆ ಹೇಳ್ತೀನಿ ಅಷ್ಟೇ, ತುಂಬಾ ಈಸಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಇಷ್ಟನ್ನು ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ. ನಂತರ ಕಾಳನ್ನ ಏನು ಸಪ್ರೇಟ್ ಮಾಡಿರ್ತೀರಲ್ಲ, ಕಾಳು ಹಾಕಿ ಮತ್ತು ಕಾಯಿ ಹಾಕ್ಬಿಟ್ಟು ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅಷ್ಟೇ. ಸೊ ನಾನು ಇನ್ನೇನು ಮಾಡಿಲ್ಲ, ಸಾರಿ. ಆ ವಿಡಿಯೋ ಕ್ಲಿಪ್ಪಿಂಗ್ ನಾನು ಆನ್ ಮಾಡೋದೇ ಮರ್ತೋದೆ, ಕಾಯಿ ಹಾಕ್ಬೇಕಾದ್ರೆ ನೋಡ್ತಾ ಇದ್ದೀನಿ. ಆ್ಯಂಡ್ ಸೊ ಸಾರಿ ಫಾರ್ ದ್ಯಾಟ್. ಸೊ ಅಷ್ಟೇ. ಕಾಯಿಗೆ ಹಾಕಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ಉಪ್ಪನ್ನ ನೀವು ಬೇಯಕ್ಕೆ ಬೇಕಾದ್ರೆ ಹಾಕಿರ್ತೀರಾ, ಬಟ್ ನನಗೆ ನೋಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಟೇಸ್ಟು. ಸೊ ಸ್ವಲ್ಪ ಹಾಕ್ಕೊತಿದ್ದೀನಿ. ನೀವು ತಿಂದು ಟೇಸ್ಟ್ ಮಾಡಿ ನೋಡಿ, ನಿಮಗೇನಾದರೂ ಕಮ್ಮಿ ಕರೆಕ್ಟಾಗಿದೆ ಅನಿಸಿದ್ರೆ ಬೇಡ. ಸೊ ಈಗ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ. ಸೊ ಈಗ ಒಂದು ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ, 2ರಿಂದ 3. ನಂತರ ಸಾಸಿವೆ ಹಾಕಿದ್ಮೇಲೆ ಕರಿಬೇವನ್ನ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ನಂತರ ಮಸಾಲೆ ನಾವೇನು ರುಬ್ಬಿರ್ತೀವಿ ಅಲ್ವಾ, ಆ ಮಸಾಲೆನ ಹಾಕ್ಕೊಂಡಿದ್ದೀನಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗಂತೂ ಈ ಥರ ತಿಕ್ ಪೇಸ್ಟಾಗಿ ರುಬ್ಬಿ, ಇದಕ್ಕೆ ಏನಿಲ್ಲ ತರಿಯಾಗಿ ರುಬ್ಬೇಡಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಜೊತೆ ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಸಾಲೆ ಎಲ್ಲ ಅದಾದಮೇಲೆ ನಿಮಗೆ ಎಷ್ಟು ನೀರು ಬೇಕು ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನನಗಿಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಬೆಟರ್ ಸಾಕು ಅನಿಸುತ್ತೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ನೋಡಿ ಆಲ್ರೆಡಿ ಕುದೀತಾ ಇದೆ. ಈ ಥರ ಕುದ್ರೆ ಸಾಕು. ಈ ಥರ ಕುದಿಬೇಕಾದ್ರೆ ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಸಾಂಬಾರನ್ನ 2 to 3 ಮಿನಿಟ್ಸ್ ಹಿಂಗೆ ಕುದಿಸ್ಕೊಳ್ಳಿ. ಅವಾಗ ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ನಿಮಗೇನಾದ್ರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಇವಾಗಲೇ ನೀರು ಆ್ಯಡ್ ಮಾಡ್ಕೊಂಬಿಡಿ. ಸೊ ನನಗೆ ಪರ್ಫೆಕ್ಟ್ ಅನ್ನಿಸ್ತಿದೆ, ಸೊ ನಾನೇನು ನೀರು ಆ್ಯಡ್ ಮಾಡಿಲ್ಲ. ಆ್ಯಂಡ್ ಕಾಳ್ದು ಏನು ವೀಡಿಯೋ ಆನ್ ಮಾಡಿಲ್ಲ, ಅದು ಸಾರಿ ಫಾರ್ ದಟ್ ಅಂತ ದಯವಿಟ್ಟು ಕ್ಷಮಿಸಿ ಅದಕ್ಕೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದೆ ಅದನ್ನು ಕೂಡ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೋತೀನಿ. ಆ್ಯಂಡ್ ಈ ರೆಸಿಪಿ ನೀವಂತೂ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಮಾಡ್ಬೋದು. ಆ್ಯಂಡ್ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.